ನಮ್ಮ ಸಿಟಿಗಳಲ್ಲಿ ನಾನು ಮಾತ್ರ ತಿನ್ಬೇಕು ಅಂತ ಫ್ರಿಡ್ಜಲ್ಲಿ ಕದ್ದಿಟ್ಟಿರ್ತಾನೆ, ಸ್ವಲ್ಪ ದಿನಕ್ಕೆ ಅದು ದುರಂದರ ಥರ ಗಡ್ಡ ಬೆಳೀತದೆ ಅದ್ರ ಮೇಲೆ, ಫಂಗಸ್. ಅದಂತ ಹೊರಗಿಡ್ತೀವಿ. ಇದು ನಮ್ಮ ನೀಚ ಬುದ್ಧಿಯನ್ನ ತೋರಿಸ್ಕೊಡುತ್ತೆ. ಯಾರಿಗೆಲ್ಲ ಈ ಬುದ್ಧಿ ಇದೆ, ನಿಮ್ಮ ತ್ರಿಕರಣದಲ್ಲಿ ಬುದ್ಧಿ ಹಾಳಾಗಿದೆ, ಮನಸ್ಸು ಹಾಳಾಗಿದೆ ಅಂತ ಬರ್ಕೊಳ್ಳಿ. ಅದರ ನೆಕ್ಸ್ಟ್ ಇಂಪ್ಯಾಕ್ಟ್ ಶರೀರ ಸ್ವಲ್ಪ ದಿನದಲ್ಲಿ ಹಾಳಾಗ್ತದೆ. ಇಲ್ಲಿರೋ ಹೊಟ್ಟೆ ಕಿಚ್ಚು, ಕಿಚ್ಚು ಅಂದರೆ ಬೆಂಕಿ, ಮನದ ಕಿಚ್ಚು, ಮನಸ್ಸಿಂದ ಈ ಕಿಚ್ಚು ಉತ್ಪತ್ತಿ ಆಯ್ತು. ಏನು ಮಾಡುತ್ತೆ? ಮನೆಯನ್ನು ಸುಡ್ತದೆ, ಮನೆಯನ್ನು ಸುಡುತ್ತೆ. ಈ ಮನೆಯನ್ನೇ ಫಸ್ಟ್ ಸುಡೋದು. ಯಾರಿಗೆಲ್ಲ ಸಿಟ್ಟಿದೆ, ನಾನು ನಮ್ಮ ಆಶ್ರಮದಲ್ಲೇ ನೋಡಿದ್ದೀನಿ, ಅವರಿಗೆಲ್ಲ ಬ್ರೈನ್ ಸ್ಟ್ರೋಕು, ಕ್ಯಾನ್ಸರ್, ಹೆಸರು ಬೇಡ, ಇವ್ರು ತಿಳ್ಕೊಂಡಿದ್ದು ಅದು ಪಕ್ಕದವರಿಗೇನೋ ಮಾಡುತ್ತೆ ಅಂತ. ಲಿಸ್ಟ್ ಉಂಟು. ದೇವರು ಕೊಟ್ಟ ಶಾಪ ಅಲ್ಲ, ಅದು ಸ್ವಯಂ ತಂದ್ಕೊಂಡು. ಹಾಗಾಗಿ ಕಾಯ, ವಾಚ, ಮನಸ, ಈ ಮೂರು ಇಂಟರ್ ಕನೆಕ್ಟೆಡ್. ಕಾಯ ಶರೀರ, ಒಳ್ಳೆ ಆಹಾರ ತಿನ್ನು. ವಾಕ್ ಶುದ್ಧಿ ಇಟ್ಕೋ. ಕೆಟ್ಟದ್ದನ್ನು ಇನ್ನೊಬ್ರಿಗೆ ಕೆಟ್ಟದ್ದು ಅಂದರೆ ಹರ್ಟ್ ಮಾಡೋ ಮಾತುಗಳನ್ನು ಆದಷ್ಟು ಕಮ್ಮಿ ಮಾಡು. ಒಂದೇ ದಿನಕ್ಕೆ ಬುದ್ಧಾಗ್ಲಿಕ್ಕೆ ಸಾಧ್ಯ. ಅವಾಯ್ಡ್ ಮಾಡ್ತಾವು. ಅಲ್ಲ ಗುರುಜಿ, ನಮಗೆ ಆಗದಿದ್ದವ್ರು ಎದುರುಗಡೆ ಬಂದ್ರೆ ಅಂತ ಯಾರು ಹೇಳಿಲ್ಲ ಆ ಪ್ರಶ್ನೆ. ಅವಾಯ್ಡ್ ಮಾಡಷ್ಟೇ. ನಿಮಗೆ ಇಷ್ಟ ಇಲ್ಲದ ಚಾನೆಲ್ ನೋಡಲ್ಲಲ್ಲ, ನೀವು ನೋಡ್ತೀರ ಅಲ್ವಾ? ಇಷ್ಟವಾಗಿದ್ದನ್ನೇ ನೋಡ್ತೀವಿ. ಅವನೊಬ್ಬ ಕೇಳ್ದ, ದುಃಖವೇ ಯಾಕೆ ಜ್ಞಾಪಕ ಆಗುತ್ತೆ? ನೋಡು, ಭಗವಂತನನ್ನ ಇನ್ವಾಲ್ವ್ಡ್ ಪ್ರೇಯರ್ ಯಾವಾಗ ಮಾಡ್ತೀವಿ ನಾವು? ದುಃಖ ಬಂದಾಗ ಬೈತೀವಿ ಅವನಿಗೆ, ಅವಾಗ ಅವನು ಕೇಳಿಸ್ಕೊಳ್ತಾನೆ. ನೀವು ಖುಷಿಲಿ ಮಾಡಿದ ಪ್ರೇಯರಲ್ಲಿ ಇಂಟೆನ್ಸಿಟಿ ಅಷ್ಟು ಇರೋದಿಲ್ಲ, ಅಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಶ್ಲೋಕ ಹೇಳ್ತೀವಿ ಅವನಿಗೆ, ನೀನು ಹಾಗೆಯಪ್ಪ ಪರಂಧಾಮ ಅಚ್ಯುತ, ನೀನು ಚ್ಯುತಿ ಇಲ್ಲದವನು, ನೀನು ಕ್ಲೇಶ ಇಲ್ಲದವನು, ಕೇಶವ ನೀನು. ಕೇಶವ ಅಂದರೆ ಅರ್ಥ ಏನು? ಕ್ಲೇಶ ಇಲ್ಲದವನು. ಭಯ, ಭ್ರಮೆ, ಆಸೆ ಅದೆಲ್ಲ ಮೀರಿ ಬೆಳಕಾಗಿರೋನು ನೀನು. ಚ್ಯುತಿ ಅಂದರೆ ನಿನ್ನಲ್ಲಿ ದೋಷವೇ ಇಲ್ಲ, ಅಚ್ಯುತ. ಹೇಳ್ತೀವಲ್ಲ, ಅಚ್ಯುತಾಯ, ಗೋವಿಂದಾಯ, ಕೇಶವಾಯ, ಮಾಧವಾಯ. ಅರ್ಥ ಗೊತ್ತಿರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಲ್ಲ. ಹೇಳಿದ್ರೆ ಏನಾಗುತ್ತೆ? ಅಕ್ಷರ ಬ್ರಹ್ಮ ಹೇಳಿದ್ರೆ ಏನೋ ಒಂದು ಆಗ್ಬೇಕಲ್ಲೇ. ಗಾಯತ್ರಿ ಜಪ ಹೇಳಿದ್ರೆ ಏನಾಯ್ತು? 24 ಅಕ್ಷರ ಇದೆ ಅದರಲ್ಲಿ, 24 ಅಕ್ಷರ ಇದೆ, 24 ನಾಡಿ ಇದೆ. ಅದು ಇನ್ನೊಂದು ಕ್ಲಾಸ್. ನನಗೆ ಎಲ್ಲ ಕಂಟೆಂಟ್ ಒಂದೇ ದಿನ ಕೊಡಿ ಅಂದರೆ ನಾನು ಅಡ್ಡ ಬೀಳ್ತೀನಿ. ಮತ್ತು ನಾವು ಹೇಳಬೇಕು ಕ್ಲೇಶನಾಶ. ಒಂದೊಂದು ಕಂಟೆಂಟ್ ಒಂದೊಂದು ದಿನ 24 ಅಕ್ಷರ ಇದೆ, ಹೆಡ್ಲೈನ್ ಹೇಳಿರ್ತೀವಿ. ಅದನ್ನು ನೀವು ಹೇಳೋದ್ರಿಂದ ನಿಮ್ಮ ದೇಹದಲ್ಲಿ 74 ಲಕ್ಷ ನಾಡಿ ಇದೆ. ಆ 74 ಲಕ್ಷ ನಾಡಿಯನ್ನು ಕನೆಕ್ಟ್ ಮಾಡು ಹಬ್ ಅಂತೀವಲ್ಲ, ಜಂಕ್ಷನ್, ಅದು 24 ಉಂಟು. ಅದನ್ನು ನಾನು ಇನ್ನೊಂದು ಬಾಡಿಯ ಡಯಾಗ್ರಾಮ್ ಬೇಕು, ಅಲ್ಲಿ ಹೇಳ್ತೀನಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿ ಆ ಪಾಯಿಂಟ್ಗಳನ್ನು ಅದು ಆ್ಯಕ್ಟಿವೇಟ್ ಮಾಡ್ತದೆ. ಯಾವುದು ಆ್ಯಕ್ಟಿವೇಟ್ ಮಾಡಿದ್ದು? ಆನಂದಮಯ ಕೋಶ ಆ್ಯಕ್ಟಿವೇಟ್ ಆಯಿತು. ಯಾವುದು ನಿಮ್ಮ ದೇಹದ ತಾಯಿ ಬೇರಿತ್ತು. ಒಂದು ಗಿಡ ಸಾಯಿಸ್ಬೇಕಾದ್ರೆ ಏನು ಮಾಡಬೇಕು? ತಾಯಿ ಬೇರೆ ಕಟ್ ಮಾಡಬೇಕು, ಸೈಡ್ ಬೇರೆ ಕಟ್ ಮಾಡಿದರೆ ಆಗಲ್ಲ. ತಾಯಿ ಬೇರಿತ್ತು, ಆ ಬೇರೆ ಆ್ಯಕ್ಟಿವೇಟ್ ಆಯಿತು. ಅದು ಆ್ಯಕ್ಟಿವೇಟ್ ಆದರೆ ಗಿಡ ಚಿಗುರುತ್ತೆ. ಅಲ್ಲಿ ಆನಂದಮಯ, ವಿಜ್ಞಾನಮಯ, ಯಾಕೆ ಅಕ್ಷರ ಬರುವುದಲ್ಲಿ ವಿಜ್ಞಾನ ಎರಡೂ ಆ್ಯಕ್ಟಿವೇಟ್ ಆಯಿತು. ಮತ್ತು ಗಾಯತ್ರಿ ಮೆದುಳನ ನರಗಳಿರುತ್ತೆ, ಹಿಂಗೆ ಮಡಚಿರುತ್ತೆ. ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಅಂತೀರಿ? ಏನಾಗುತ್ತೆ? ಓಪನ್ ಆಗ್ತದೆ. ಧೂಳು ತುಂಬಿದೆ ಅಂತ ಇಟ್ಕೋ ಇದ್ರೊಳಗೆ ಅಲ್ವಾ? ಧೂಳು ಈಚೆಯಿಂದ ಪಾಸ್ ಆಗ್ತದೆ, ಓಪನ್ ಇದ್ರೆ. ಈ ನರಗಳಲ್ಲಿ ಹೀಗೆ ಸ್ಟ್ರೆಸ್ಸಿಂದ ಹಿಂಗೆ ಗಂಟಾಗ್ತಿರುತ್ತೆ, ಅದೇ ಡಕ್ಟ್. ಅಲ್ಲಿ ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಇಡೀ ಬಾಡಿಗೆ ಹನುಮಂತ ಪ್ರಾಣದೇವರು ನೆತ್ತಿಂದ ಇಲ್ಲಿಗೆ ಹರಿತಿರ್ತಾರೆ. ಇದು ಅಗ್ನಿ ಇರೋ ಜಾಗ. ಅಗ್ನಿಗೊಂದಿಷ್ಟು ಜಾಗಗಳಿದೆ. ಇಲ್ಲಿ ಕಾಮಾಂಗ, ಬುಧದ್ವಾರ, ಅಲ್ಲೆಲ್ಲ ಪ್ರಾಣಶಕ್ತಿಗಳಿರುತ್ತೆ. ಹಾಗಾಗಿ ಆ ಪ್ರಾಣಶಕ್ತಿ ವ್ಯತ್ಯಾಸ ಆದಾಗ ಪೈಲ್ಸ್ ಆಗೋದು, ಇಲ್ಲಿ ವ್ಯತ್ಯಾಸ ಆದರೆ ಡಕ್ಟ್ ಆಗೋದು, ಇದೆಲ್ಲ ಕಾಯಿಲೆ ಮೂಲ ಹೇಳಿದ್ದು ನಾನು. ಗಾಯತ್ರಿ ಜಪ ಮೆಡಿಕಲಿ ಹೆಲ್ತ್, ದೇವ್ರ ಮೇಲೆ ನಂಬಿಕೆ ಇಲ್ದವನಿಗೆ ಗಾಯತ್ರಿ ಜಪ ಹೆಲ್ತಿಗಂತೂ ಹೆಲ್ಪ್ ಆಗ್ತದೆ. ಬೇಕಾದ್ರೆ ಇದು ಯೂಸ್ ಮಾಡಿ.
ಯಾಕದನ್ನು ಹೇಳಿಸ್ತೀನಿ. ಇನ್ನೊಂದು ರಯಂಬಕಮ್ಮೆ ಜಾಮಹಿ ಹೇಳ್ತೀನಿ, ಅದರದ್ದು ರಹಸ್ಯ ಆಮೇಲೆ. ಇದಿಷ್ಟ ಅರ್ಥ ಆಯ್ತಾ? ನಮಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ನಾವು ಮನೇಲಿ ಮಾಡ್ಕೊಳ್ಬೇಕಾದ ಮೆಡಿಸಿನ್ ಒಂದು ಪ್ರಾಣಾಯಾಮ, ಇನ್ನು ಗಾಯತ್ರಿ. ದಿನ ರೆಗ್ಯುಲರ್ 10 ನಿಮಿಷ ಮಾಡಿ. 10 ನಿಮಿಷ ಮಾಡಿ. ಭಾರಿ ಜೋಶಲ್ಲಿ ಎಳೆಯೋದು ಬೇಡ. ನಾವೀಗ ಒಂದು ಹೆಜ್ಜೆ ಹೀಗೆ ಸಪ್ತಪದಿ ತುಳಿತೀವಲ್ಲ, ಒಂದು ಹೆಜ್ಜೆ ಇಡುವ ಜೀವನದಲ್ಲಿ. ಯಾರನ್ನೋ ಹತ್ರ ನಗಾಡ್ಲಿ, ಯಾರೇನ, ನಿಮಗೆ ಸತ್ಯ ಹೇಳಿದ್ದೀನಲ್ಲ, ಕಂಟೆಂಟ್ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೆ ಅದನ್ನು ಒಪ್ಪಿ ಅದನ್ನು ಪ್ರಾಕ್ಟಿಕಾಲಿಟಿಗೆ ತನ್ನಿ. ದೇವರಾಗೋದು ಸೆಕೆಂಡರಿ. ಫಸ್ಟು ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ಸಹಾಯ ಆಗೋ 2 ದಾರಿ ಹೇಳಿಕೊಟ್ಟಿದ್ದೀನಿ. ಒಂದು ಪ್ರಾಣ ಆಯಾಮ ಅಂತ. ಹಾಗಾದ್ರೆ ಈಗ ಒಂದಿಷ್ಟು ಪಾಠ ಮಾಡಿದ್ನಲ್ಲ, ಶತ್ರು ಈಗ ಎಲ್ಲಿದ್ದಾರೆ? ಒಳಗೋ ಹೊರಗೋ? ಇನ್ನು ಹೊರಗಿನ ಶತ್ರುಗಳನ್ನು ಭಾರಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಳಗೆ ಹಂಗಾಮ ನಡೀತುಂಟು. ಹೊರಗಿನ ಸರಿಗಮ್ಮಪ್ಪ ಬಿಡಿ, ಒಳಗಿನ ಹಂಗಾಮ ಜೋರು ನಡೀತಾ ಇದೆ. ಆ ಒಳಗಿನ ಹಂಗಾಮದಿಂದ ಯಾಕೆ? ಇನ್ನೊಬ್ಳು ಹೇಳಿದ್ಲು, ಬಂದೆ ಆ ಪ್ರಶ್ನೆಗೆ ಬರ್ತೀನಿ. ಈಗ ಯಾರ್ಯಾರ ಪ್ರಶ್ನೆಗೆ ಉತ್ತರ ಸಿಕ್ತು? ಪ್ರಶ್ನೆ ಕೇಳಿದವ್ರಿಗೆ 1 ಸಿಕ್ತಾ? 2 ಸಿಕ್ತು. ಇನ್ನೊಂದು ಭಯದ ಹುಟ್ಟು ಹೇಳಿದೆ ನಾನು ಅಲ್ವಾ? ಇನ್ನೊಂದು ಈ ಹಂಗಾಮ ಆಗ್ತಿರುವುದು, ಭಯ ಬರೋದು ಮನಸ್ಸಿಗೆ, ಜೀವಾತ್ಮನಿಗಲ್ಲ. ಆಯ್ತಾ? ಜೀವಾತ್ಮ ಯಾವಾಗಲೂ ಲೈಟ್ ಅದು. ತ್ರಿಕರಣದಲ್ಲೂ ಒಂದೇ ಥರ ಇರುತ್ತೆ. ಬೆಳಕತ್ರ ಹೋಗಿ ನೀವು, ಈಗ ಒಂದು ಬೆಳಕಿದೆ ಇಲ್ಲಿ, ಅದರ ಹತ್ರ ಹೋಗಿ ಒಬ್ಬ ಕೆಟ್ಟವನು ನಿಂತ, ಬೆಳಕು ವ್ಯತ್ಯಾಸ ಆಯ್ತಾ? ಇಲ್ಲ. ಭಾರಿ ಒಳ್ಳೆಯವನು ನಿಂತ, ನಂತರ ಸೆಮಿ ಕ್ರ್ಯಾಕ್ ಒಬ್ಬ ಹೋಗಿ ನಿಂತ, ನೋ ವ್ಯತ್ಯಾಸ. ಭಾರಿ ಸುಂದರಿ ಒಬ್ಬಳು ನಿಂತಳು, ನೋ ವ್ಯತ್ಯಾಸ. ಒಬ್ಬ ನೋಡ್ಲಿಕ್ಕೆ ಆಗಲ್ಲ ಅಂಥವನು ನಿಂತ. ಅದೇ ಶಿವ. ಇದನ್ನೇ ಚಿದಾನಂದ ರೂಪ ಶಿವೋಹಂ. ಈ ಶಂಕರಾಚಾರ್ಯರು ಹೇಳಿದ್ರಲ್ಲ, ನ ಪಾಪ ನ ಪುಣ್ಯ, ನ ಬಂಧ ನ ಮೋಕ್ಷ. ಆ ಬೆಳಕು ಯಾರಿಗಾರು ಬಂಧಿಸ್ಕೊಳ್ತಾ ತನ್ನನ್ನ? ಇಲ್ಲ. ಬೆಳಕು ಲಿಬ್ರೇಟ್ ಆಯ್ತು, ಅದು ಬೆಳಕಷ್ಟೆ. ನೀನು ಬೆಳಕು ಅಂತ ಹೇಳೋ ಜ್ಞಾನವನ್ನ ತಿಳಿದು ಆ ನಿನ್ನೊಳಗಿರೋ ಅಣುರೂಪಿ ಬೆಳಕಿನ ಶರೀರ, ನಿನ್ನದೇ ಶರೀರವನ್ನ ನೀನು ತಿಳಿದ ದಿನ ಅದನ್ನ ರಿಯಲೈಸೇಷನ್. ವೆನ್ ಯು ನೋ ದ ರಿಯಾಲಿಟಿ that reside inside, not outside. When you know the reality, first analyze the reality and ಆಮೇಲೆ ಅದನ್ನು ಪ್ರಾಕ್ಟಿಕಾಲಿಟಿಗೆ ತನ್ನಿ ಆ್ಯಂಡ್ ಸರ್ಚ್ ವೇರ್ ಇಟ್ ರಿಸೈಡ್ಸ್. ಅದನ್ನೇ ನಾನೀಗ ಆ ಚಿತ್ರದಲ್ಲಿ ಬಿಡಿಸಿದ್ದೆ. ಎಡ ಹೃದಯ ಇದ್ದಾಗೆ ಇಲ್ಲೊಂದುಂಟು, ಬ್ರಾಂಕೈಟ್ಸಿನ ಮಧ್ಯೆ ಒಂದು ಸ್ಪೇಸ್ ಇದೆ, ಬೇಕಾದ್ರೆ ಮುಟ್ಟು ನೋಡಿ ಅಲ್ವಾ? ಯಾರಾದ್ರು ಬಾಡಿ ಬಿಲ್ಡರ್ ಇದ್ದೀರಾ? ತೋರಿಸೇ ಬಿಡುತ್ತೆ. ಬರೋಣ, ಸ್ವಲ್ಪ ಧೈರ್ಯಶಾಲಿ ಅಲ್ಲ.